ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನೆನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ತಮ್ಮದಿರ ಜೊತೆ ಎಲ್ಲೂ ಕೂಡ ಒನ್ ಡೇ ಅಲ್ಲ, ಬರೀ 1 ಅವರ್ ಟ್ರಿಪ್ ಹೋಗ್ತಾ ಇರೋದು. ನಮ್ಮ ಊರಿಗೆ ಹತ್ರ ಇದೆ, ಸೋಮನಾಥ್ಪುರಕ್ಕೆ ಹೋಗೋಣ ಎಲ್ಲರೂ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಕೂಡ ಆಗೋಗಿದೆ, 4:15 ಆಗಿದೆ ಸಾಯಂಕಾಲ. ಅಲ್ಲಿ 5:15ಗೆ ಕ್ಲೋಸ್ ಆಗಿರೋದು. ನೋಡೋಣ, ಆದರೆ ನೋಡ್ಕೊಂಡು ಬರೋಣ, ಎಲ್ಲರೂ ವಾಪಸ್ಸಾರು ಬರೋಣ. ಏನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಬಂದಿದ್ದೀವಿ, ಈಗ 5:10 ಸೋಮನಾಥ್ಪುರಕ್ಕೆ ಬಂದಿದ್ದೀವಿ. ಇನ್ನು 20 ನಿಮಿಷ ಟೈಮ್ ಇದೆ ಅಷ್ಟೇ ನಮಗೆ ಸೋಮನಾಥ್ಪುರ ನೋಡೋದಕ್ಕೆ. ನಾವು ಮಧ್ಯಾಹ್ನ ಟೈಮ್ ಬಂದಿದ್ರೆ ಜನ ಎಲ್ಲ ಇರ್ತಿದ್ರು. ಈಗ ಸಂಜೆ ಆಗಿರೋದ್ರಿಂದ ಅಷ್ಟೊಂದು ಜನನೂ ಕೂಡ ಇಲ್ಲ, ಸ್ವಲ್ಪ ಜನ ಇದ್ದಾರೆ, ಎಲ್ಲ ಖಾಲಿ ಖಾಲಿ. ನನ್ನ ತಮ್ಮ ಮತ್ತು ನನ್ನ ತಂಗಿ ಅವರು ನೋಡಿಲ್ಲ ಅಂತ ಇದ್ದರು, ಅದಕ್ಕೋಸ್ಕರ ಅವರು ಎಲ್ಲ ಬಂದಿದ್ರಲ್ಲ ಮನೆಗೆ. ಅದಕ್ಕೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಅಂದ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಈ ದೇವಸ್ಥಾನ ಇರೋದು ಮೈಸೂರು ಜಿಲ್ಲೆ ನರಸೀಪುರ ತಾಲೂಕಿಗೆ ಸೇರಿದೆ. ಸೋಮನಾಥ್ಪುರ ಚೆನ್ನಕೇಶವ ದೇವಾಲಯ ಅಂತ. ಈ ದೇವಸ್ಥಾನದಲ್ಲಿ ಪೂಜೆ ಏನೂ ಇರೋದಿಲ್ಲ. ಬೆಳಗ್ಗೆ 8:30ಇಂದ ಸಂಜೆ 5:30ವರೆಗೆ ಲಾಸ್ಟು ದೇವಸ್ಥಾನ ಓಪನ್ ಇರೋದು. ನಾವು ಕೂಡ ಇವತ್ತು ಫುಲ್ ಲೇಟಾಗಿ ಬಂದ್ವಿ, ಇನ್ನೊಂದು 20 ನಿಮಿಷ ಇದೆ ಅಷ್ಟೇ. ಅಷ್ಟರಲ್ಲಿ ನೋಡಿಕೊಂಡು ನೀವು ಆಚೆ ಬರಬೇಕು ಅಂತ ಹೇಳಿದ್ದಾರೆ. ಜನ ಕೂಡ ತುಂಬ ಕಡಿಮೆ ಇದ್ದಾರೆ. ಚೆನ್ನಕೇಶವ ದೇವಾಲಯ ಅಂತೂ ನೋಡೋಕ್ಕಂತೂ ತುಂಬಾ ಸುಂದರವಾಗಿದೆ. ದೇವಸ್ಥಾನ ಒಳಗಡೆ ಬರೋಕ್ಕೂ ಮೊದಲೇ ನಾವು ಟಿಕೆಟ್ ತೊಗೋಬೇಕು. ಇದು ಆನ್ಲೈನ್ ಟಿಕೆಟ್ ತೊಗೊಂಡು ಒಳಗಡೆ ಬರಬೇಕು.
ದೇವಾಲಯದ ಗೋಡೆಗಳಲ್ಲಿ ಅದ್ಭುತವಾದ ಶಿಲ್ಪಕಲೆ, ಪುರಾಣ ಕಥೆಗಳು ಮತ್ತು ದೃಶ್ಯಗಳು, ನೃತ್ಯ ಭಂಗಿಗಳನ್ನು ಕೆತ್ತಲ್ಪಟ್ಟಿರುತ್ತಾರೆ. ಫ್ರೆಂಡ್ಸ್, ಇವಾಗ ಸೋಮನಾಥಪುರ ದೇವಾಲಯ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಹಾಗೆ ಇವರೆಲ್ಲ ಟೀ ಕುಡಿಬೇಕು ಅಂತ ಹೇಳಿದ್ರು. ನಾವು ಟೀ ಕುಡಿಯಲ್ಲ. ಹಾಗೆ ನಾವು ಕಬ್ಬಿನ ಜ್ಯೂಸ್ ತಗೊಂಡ್ವಿ. ಎಲ್ರಿಗೂ ಚೇರ್ ಸಿಕ್ತು, ಆದರೆ ನಮ್ಮ ಮಗಳಿಗೆ ಚೇರ್ ಇಲ್ಲ. ಆ ಚೇರ್ ತಗೊಬರೋಕ್ಕೆ ಅಂತ ಅಲ್ಲಿ ಹೋದ್ಲು. ಅವ್ರು ಕೊಡಲಿಲ್ಲ. ನಮ್ಮ ಹೋಟೆಲಿಗೆ ಬಂದಿಲ್ಲ, ನೀವು ಬೇರೆ ಹೋಟ್ಲಿಗೆ ಹೋಗಿದ್ದೀರಾ, ಚೇರ್ ಕೊಡಲ್ಲ ಅಂದ್ಬಿಟ್ರು. ಅದಕ್ಕೆ ಅಳ್ತಾ ಇದ್ದಾಳೆ. ನಾನು ನನ್ನ ಮಗ ಕಬ್ಬಿನ ಜ್ಯೂಸು, ಇವರೆಲ್ಲ ಟೀ ತಗೋತಾ ಇದ್ದಾರೆ. ನಾವು ಇವಾಗ ಟೀ ಕಾಫಿ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೊರಡ್ತಾ ಇದ್ವಿ. ಹೋಗ್ಬೇಕಾದ್ರೆ ಫುಲ್ ಜೋರು ಮಳೆ ಕೂಡ ಬಂತು. ನಾವು ಹೋಗೋ ಅಷ್ಟೊತ್ತಲ್ಲಿ 7 ಗಂಟೆ ಆಗೋಯ್ತು ಮನೆಗೇನೆ. ಅಷ್ಟರಲ್ಲಿ ಮಳೆ ಕೂಡ ಬರ್ತಿರೋದ್ರಿಂದ ನಿಧಾನಕ್ಕೆ ಹೋದ್ವಿ. ಹಾಗೆಯೇ ಅಲ್ಲಿ ಕೂಡ ಗಣಪತಿಯ ಮೆರವಣಿಗೆ ಎಲ್ಲ ಆಚೆ ಬಂದು ನಿಂತಿದ್ದೀವಿ ಫ್ರೆಂಡ್ಸ್. ನೋಡಿ, ಅಲ್ಲಿ ಎಲ್ಲೋ ದೂರದಲ್ಲಿ ಗಣಪತಿಯ ಮೆರವಣಿಗೆ ನಡೀತಾ ಇದೆ. ನೋಡಿಲ್ಲಿ ತುಂಬ ಸುತ್ತ ಕತ್ಲೆ. ನಮ್ಮ ದೊಡ್ಡಮ್ಮವರ ಊರಲ್ಲಿ ಕೊನೆ ಮನೆ. ಈ ಕಡೆ ಮನೆ, ಈ ಕಡೆ ಗದ್ದೆಗಳಿವೆ. ಮಾಡಿದ್ದಾರೆ ನೋಡಿ, ಜೂಮ್ ಮಾಡಿ ತೋರಿಸ್ತಾ, ಆದರೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಬೇರೆ ಕಡೆ ಈ ಕಡೆ ಎಲ್ಲ ಫುಲ್ ಕತ್ಲೆ. ಎಷ್ಟೊತ್ತು ಗಣಪತಿ ನೋಡಿದ್ವಿ. ಆ ಗಣಪತಿ ಏನು ಅಷ್ಟೊಂದು ಕಾಣಲಿಲ್ಲ, ದೂರದಿಂದ ನೋಡಿ. ಇವಾಗೆಲ್ಲ ಊಟ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. 9 ಗಂಟೆ ಆಗಿದೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.